ಕಂಡಾಗ ಮಾತ್ರ ದೇಶದ ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಭಾರತ ಹಳ್ಳಿಗಳ ದೇಶ. ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಕಾಲದಲ್ಲಿ ಸುಮಾರು 180% ಹಳ್ಳಿಗಾಟವರು ಮಹಾತ್ಮ ಗಾಂಧಿ. ರಾಮ್ಗಳು ಸ್ವತಂತ್ರ ಅವ್ರು ಹಿಂಗೆ ಬಯಸಿದ್ರು ಅಂತಂದರೆ ಹಳ್ಳಿಗಳು ಸ್ವಾವಲಂಬನೆಯಾಗಿ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕು, ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು. ಒಬ್ಬ ಅವರ ಅಭಿಮಾನಿ ಒಂದು ಪತ್ರ ಬರೀತಾರೆ. ಏನಂತ ಬರೀತಾರೆ ಅಂತಂದರೆ, ನೀವು 100 ವರ್ಷ ಬಾಳಬೇಕು ಅಂತ ಬರೀತಾರೆ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ ಗಾಂಧೀಜಿಯವರು? ನಾನು ಕಡಿಮೆ ಹೇಳ್ಬಿಟ್ಟಿದ್ದೀನಿ ನನಗೆ. ಮಹಾತ್ಮ ಗಾಂಧೀಜಿಯವರು ಶಾಶ್ವತವಾಗಿ ಅವ್ರ ಹೆಸರು ಉಳಿಬೇಕಲ್ಲ. ಯಾಕಂದರೆ ಭಾಳ ಜನ ಯುವಕರು ಮರಿತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನ ಪ್ರಶ್ನೆಗೆ ಉತ್ತರನೂ ಹೇಳ್ಬಿಡ್ತೀನಿ. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳಿದರು ಅಂತಂದರೆ, ಗ್ರಾಮಗಳ ಸ್ವಾವಲಂಬನೆ ಆಗದೇ ದೇಶದ ಪ್ರಗತಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಗ್ರಾಮಗಳು ಸ್ವಾವಲಂಬನೆ ಆಗಲ್ಲ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸ್ವಾವಲಂಬನೆಯನ್ನು ಕಾಣಬೇಕು. ಅವು ಕಂಡಾಗ ಮಾತ್ರ ದೇಶದ ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಭಾರತ ಹಳ್ಳಿಗಳ ದೇಶ. ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಕಾಲದಲ್ಲಿ ಸುಮಾರು 180% ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಾಯಿದ್ರು. ಅದರಿಂದ ಆ ಮಾತನ್ನು ಹೇಳಿದ್ರು, ಹಳ್ಳಿಗಳು ಉದ್ಧಾರ ಆಗದೇನೆ ದೇಶ ಉದ್ಧಾರ ಆಗಲ್ಲ. ಇದನ್ನು ಅದನ್ನು ನೆನೆಸ್ಕೊಂಡು ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದರೆ, ಸುಮಾರು ಕರ್ನಾಟಕದಲ್ಲಿ 6,000 ಪಂಚಾಯಿತಿಗಳಿದ್ದಾವೆ. ಸುಮಾರು 6,000 ಪಂಚಾಯಿತಿ ಕಟ್ಟಡಗಳಿದ್ದಾವಲ್ಲ, ಅವ್ರ ಹೆಸರನ್ನು ಇಡ್ತಕ್ಕಂಥದ್ದು. ಅದನ್ನು ನಾವು ತೀರ್ಮಾನ ಮಾಡಿ ಗ್ರಾಮ ಸ್ವರಾಜ್ಯ ಕಲ್ಪನೆ, ಗ್ರಾಮ ಸುರಾಜ್ ಅದರ ಕಲ್ಪನೆಯನ್ನು ಕೊಟ್ಟವರು ಮಹಾತ್ಮ ಗಾಂಧಿ. ಗ್ರಾಮಗಳು ಸ್ವತಂತ್ರ ಆಗಬೇಕು. ಅವ್ರು ಹಿಂಗೆ ಬಯಸಿದ್ರು ಅಂತಂದರೆ ಹಳ್ಳಿಗಳು ಸ್ವಾವಲಂಬನೆಯಾಗಿ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕು, ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅದು ಹುತಾತ್ಮರಾಗಿದ್ದಾರೆ, ಗುಂಡೇಟಿನಿಂದ ಸತ್ತಿದ್ದಾರೆ. ಅದು ಎಲ್ರಿಗೂ, ನಮ್ಮ ಭಾರತೀಯರೆಲ್ರಿಗೂ ಕೂಡ ನೋವನ್ನುಂಟು ಮಾಡ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಮಹಾತ್ಮ ಗಾಂಧೀಜಿಯವರು ಇನ್ನೊಂದಷ್ಟು ದಿನ ಬದುಕಬೇಕಂತ. ಯಾಕಂತಂದರೆ ಅವ್ರಿಗೆ ಅವರ ಅಭಿಮಾನಿ ಒಂದು ಪತ್ರ ಬರೀತಾರೆ. ಏನಂತ ಬರೀತಾರೆ ಅಂತಂದರೆ, ನೀವು 100 ವರ್ಷ ಬಾಳಬೇಕು ಅಂತ ಬರೀತಾರೆ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ ಗಾಂಧೀಜಿಯವರು? ನಾನು ಕಡಿಮೆ ಹೇಳ್ಬಿಟ್ಟಿದ್ದೀನಿ ನನಗೆ ವಯಸ್ಸನ್ನ, 125 ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾರೆ. ನೀ 100 ವರ್ಷ ಅಂತ ಹೇಳ್ಬಿಟ್ಟಿದ್ಯಪ್ಪ ಅಭಿಮಾನದಿಂದ. ನಾನು 125 ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಉತ್ತರ ಕೊಡ್ತಾರೆ. ಸೊ ಅದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ದಿನ ಬದುಕಬೇಕು ಅಂತಕ್ಕಂಥ ಆಸೆ ಇತ್ತು. ಅದು ಆಗಲಿಲ್ಲ ಅಂತಕ್ಕಂಥ ನೋವಿನ ಸಂಗತಿ. ಇದನ್ನು ನಾವು ಇವತ್ತು ವ್ಯಕ್ತ ಮಾಡಬೇಕಾಗ್ತದೆ. ಸೊ ಮಹಾತ್ಮ ಗಾಂಧೀಜಿಯನ್ನು ಇಡೀ ದೇಶ ಸ್ಮರಿಸ್ಕೊತದೆ, ಇಡೀ ದೇಶ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ. ಸರ್, ಈಗ ಗುತ್ತಿಗೆದಾರರ ಸಂಘದವರು ಒಂದಷ್ಟು ಆರೋಪಗಳ ಜೊತೆಗೆ ಫೆಬ್ರವರಿ 5ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. ಅಲ್ಲ, ಬಾಕಿ ಬಿಲ್ ಬಿಡುಗಡೆಗೆ ಸರ್, ಬಾಕಿ ಬಿಲ್ ಬಿಡುಗಡೆಗೆ ಸಂಬಂಧಪಟ್ಟಂತೆ ಗಡುವು ಕೊಟ್ಟಿದ್ದಾರೆ. ಬಾಕಿ ಬಿಲ್ ಬಿಟ್ಟೋದವರು ಬಿಜೆಪಿ ಅವರು. ನಿಜ, ಬಟ್ ಬಿಟ್ಟೋದವರು ಬಿಜೆಪಿ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.